ಈಗ ನಿಮ್ಮ ಕತ್ತಲೊಂದು ರುದ್ರಾಕ್ಷಿ ಇದೆ. ಸೊ ಅದರ ಹಿನ್ನೆಲೆ ಏನು? ಏನಿಲ್ಲ, ತಿರುವಣ್ಣಾಮಲೆಗೆ ಹೋಗಿದ್ದೆ. ಸೊ ಗಿರಿ ಪ್ರದಕ್ಷಿಣೆ ಹಾಕಿ, ಸೊ ಅಂದ್ರೆ ತುಂಬಾ ದೇವ್ರನ್ನ. ಅದು ಹೇಳೋಣಲ್ಲ, ಎಲ್ಲದೂ ತುಂಬ ಅಲ್ಲ, ಅತಿಯಾಗಲ್ಲ, ನಂಬ್ತೀನಿ, ತುಂಬ ಚೆನ್ನಾಗಿ ಬಿಲೀವ್ ಮಾಡ್ತೀನಿ. ಅತಿಯಾಗಂತೂ ದೇವರನೇ ಇಲ್ಲ. ಆ, ನಮ್ಮಲ್ಲಿರುವಂಥ ಒಬ್ಬ ದೇವರು ಯಾರಿದ್ದಾನೆ ಅವನ್ನ ಫಸ್ಟ್ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು. ಸೊ ಯೂನಿವರ್ಸಿಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಮ್ಯಾನಿಫೆಸ್ಟೇಷನ್ ಎಲ್ಲ ನಂಬ್ತೀರಾ ಸರ್? ಖಂಡಿತ ವರ್ಕೌಟ್ ಆಗಿದೆಯಾ ನಿಮ್ಗೆ? ಖಂಡಿತ. ಏನ್ ಮ್ಯಾನಿಫೆಸ್ಟ್ ಮಾಡಿದ್ರಿ? ನೀವು ನಂಬಲ್ಲ, ನಾನು 2-3 ವರ್ಷ ಖಾಲಿ ಕೂತ್ಕೊಂಡಿದ್ದೆ. ಕರೋನಾಯಿಂದ ಆಲ್ಮೋಸ್ಟ್ 2022 ತನಕ ಆಲ್ಮೋಸ್ಟ್ 2 ವರ್ಷ ಖಾಲಿ ಕೂತ್ಕೊಂಡಿದ್ದೆ. ಒಂದು ಚಾನ್ಸ್ ಸಿಗೋದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದು ಹನುಮಾನ್ ಚಾಲೀಸ ಅದು ಇದು ವ್ರತ ಎಲ್ಲ ಮಾಡಿದ್ದೆ. ಅದು ಮ್ಯಾನಿಫೆಸ್ಟೇ ಅಲ್ವಾ? ಅಂದರೆ ನಿಮ್ಮಲ್ಲಿರುವಂಥ ಹಸಿವು ತೋರಿಸ್ಕೊಂಡಾಗಲೇ ಅದು ಊಟ ಸಿಗೋಕ್ಕೆ ಸಾಧ್ಯ ಆಗೋದು. ಸೊ ಒಂದು 10 ಜನರಿಗೆ ಅಪ್ರೋಚ್ ಮಾಡಿದ್ದೀನಿ, ಮತ್ತೊಂದು ಅದು ನಮಗೆ ಟೈಮ್ ಬರಬೇಕು. ಸೊ ಪ್ರಾಬಬ್ಲಿ ಮ್ಯಾನಿಫೆಸ್ಟ್ ಅನ್ನೋದು ನಾವು ಏನು 100% ಕೊಡ್ತೀವಿ ಅದೇ ನಮ್ಗೆ ಸಿಗೋದು. 200% ಕೊಡ್ತು ನನಗೆ. ಬಿಕಾಸ್ ನಾನು ಮ್ಯಾನಿಫೆಸ್ಟ್ ಮಾಡಿದಂಥ ಒಂದು ಟೈಮಲ್ಲಿ ನಾನು ಖಾಲಿ ಕೂತ್ಕೊಂಡಿದ್ದೆನಲ್ಲ, ಆವಾಗಲೇ ನಾನು ಶ್ರೀಗೌರಿ ಆಫರ್ ಬಂದಿದ್ದು. ಶ್ರೀಗೌರಿ ಒಬ್ಬ ಶರಣ್ ಹೆಗಡೆ ಅನ್ನೋ ಒಬ್ಬ ಕ್ಯಾರೆಕ್ಟರ್ನ ಬೇರೆ ಥರನೇ ತೊಗೊಂಡೋಯ್ತು. ನಾನೊಬ್ಬ ಆ್ಯಕ್ಟರ್ ಆಗಿ ನಾನು ತುಂಬ ಖುಷಿ ಕೊಟ್ಟಂಥ ಕ್ಯಾರೆಕ್ಟರ್. ಅಷ್ಟು ಈಸಿಯಾಗಿ ಯಾರಿಗೂ ಖುಷಿ ಕೊಡಲ್ಲ ಒಂದು ಕ್ಯಾರೆಕ್ಟರ್. ನಂಗೆ ತುಂಬ ಖುಷಿ ಕೊಡ್ತು. ಹೊರಗಡೆನೂ ಅಷ್ಟೇ, ಕಾಮಿಡಿ ವಿಲನ್ ಆಗಿ ಮಾಡೋದು ಆ ಥರದ್ದು ನಾನು ಅಂದ್ಕೊಂಡೇ ಇರಲಿಲ್ಲ ಲೈಫಲ್ಲಿ. ಹೇಗೆ ಕೊಡ್ತು? ಬಿಕಾಸ್ ಆಫ್ ಮ್ಯಾನಿಫೆಸ್ಟ್. ಸೊ ನೀವು ಕೂತಲ್ಲಿನೇ ಯೂನಿವರ್ಸಿಗೆ ರೀಚ್ ಆಗಬೇಕು. ಅದು ಬಿಟ್ಬಿಟ್ಟು ನೀವು 10 ಕಡೆ ಹೋಗಿ ಬರೋದು, ಕಾಲು ನೋವು ಮಾಡ್ಕೊಳ್ಳೋದು, ಪೆಟ್ರೋಲ್ ಖರ್ಚು ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ದುಡ್ಡಿದ್ರೆ ಮಾಡ್ಬೋದು, ದುಡ್ಡಿಲ್ಲ ಅಂದ್ರೆ ಏನು ಮಾಡ್ತೀರಾ? ಕೂತಲ್ಲೇ ಭಕ್ತಿ ತೋರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು, ಅದನ್ನೇ ಮ್ಯಾನಿಫೆಸ್ಟ್ ಅಂತ ಹೇಳೋದು. ನಿಮ್ಮ ಪ್ರಕಾರ ಜೀವನ ಅಂದರೆ ಏನು ಸರ್? ಅಂದರೆ ಈಗ ನೋಡಿದಷ್ಟು ಈಸಿ ಯಾರ ಲೈಫು ಇರೋದಿಲ್ಲ. ಅಂದರೆ ಎಷ್ಟೇ ಖುಷಿಯಾಗಿದ್ರೂ ಒಳಗಡೆ ಅವ್ರಿಗೆ ಆದಂತಹ ನೋವು ಇರುತ್ತೆ. ಸೊ ನಿಮ್ಮ ಪ್ರಕಾರ ಏನಿರ್ಬೋದು? ಜೀವನ ಅಂದರೆ ಸರಳವಾಗಿರೋದು ಅಂತ ನನ್ನ ಪ್ರಕಾರ. ತುಂಬ ಎಷ್ಟು ಸಿಂಪ್ಲಿಫೈಡ್ ಆಗಿರ್ತಾರೋ ಹಾಗೆ ಬಾಳೋಕ್ಕಾಗತ್ತೆ. ₹1 ದುಡಿಯೋನಿಗೆ ₹2 ಕಷ್ಟ ಇರುತ್ತಲ್ಲ, ಹಾಗೇನೆ. ಸೊ ನಾವು ಎಷ್ಟೇ ದುಡಿದ್ರೂ ಅದ್ರ ಕಷ್ಟ ನಮ್ಗೆ ಗೊತ್ತಿರುತ್ತೆ. ನಮ್ಮ ಸೇವಿಂಗ್ಸ್ ಮಾಡೋಕೆ ಆಗದೇ ಇರೋಷ್ಟು ಕಷ್ಟಗಳು ನಾವು ನೋಡಿರ್ತೀವಿ, ಈಗಲೂ ನೋಡ್ತೀವಿ ಕೂಡ. ನೀವು ಹೇಗೆ ಬದುಕ್ತೀರಾ? ಪ್ರತಿದಿನ ರಾಗಿ ಮುದ್ದೆ ತಿನ್ನಬೇಕಾ? ತಿಂತೀರಾ. ಅಕಸ್ಮಾತ್ ನಿಮ್ಗೆ ರಾಗಿ ಮುದ್ದೆ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀರಾ? ಅದಕ್ಕೆ ಅಲ್ಟರ್ನೇಟ್ ಅನ್ನೋದಿರಬೇಕು. ಅದಕ್ಕೆ ನೀವು ಅಡ್ಜಸ್ಟ್ ಆಗಿರಬೇಕು. ನಮಗೆ ಅನ್ನ ಸಾರೇ ಹಾಕಿ ತಿನ್ನೋದು ಮನೇಲಿ. ತುಂಬ ಜನ ಹೇಳ್ತಾರೆ, ನಿಮ್ಮನ್ನು ನೋಡ್ರೆ ಡೈಲಿ ಬಿರಿಯಾನಿ ಲೆವೆಲಿಗೆ ತಿಂತೀರಾ ಅನ್ಸುತ್ತೆ. ನಾವು ಅನ್ನ ಸಾಂಬಾರೇ ತಿನ್ನೋದು. ನೋಡ್ದವ್ರಿಗೆ ಬಿರಿಯಾನಿ ತಿಂತಿದ್ದೀವಿ ಅಂತ ಅಲ್ಲ, ಅವ್ರವ್ರು ಅನ್ಕೊಳ್ಳಿ. ಸಿನಿಮಾ ಡೈಲಾಗ್ ಅಷ್ಟು ಈಸಿ ಇಲ್ಲ ಲೈಫು. ಬಟ್ ನಾವು ತುಂಬ ಸರಳವಾಗೇ ಇರ್ತೀವಿ. ಸಿನಿಮಾದಲ್ಲಿ ತೋರಿಸೋ ಥರ ಶ್ರೀಮಂತಿಕೆಯಲ್ಲಿ ನಾವು ಜೀವನ ಮಾಡ್ಸೋಕ್ಕಾಗಲ್ಲ, ಅಥವಾ ಸೀರಿಯಲಲ್ಲಿ ತೋರಿಸೋ ಶ್ರೀಮಂತಿಕೆಯಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ. ಅದು ಏನಿದ್ರು ಟಿ ವಿ ಸಿನಿಮಾಗೆ ಸೀಮಿತ. ಮನೇಲಿದ್ದಾಗ ಟ್ಯೂಬ್ಲೈಟ್ ಕೆಳಗೆ ಇರ್ತೀವಿ. ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ಅನಂತ್ ನಾಗ್ ಸರ್, ವಿಷ್ಣು ಸರ್, ರಾಜ್ಕುಮಾರ್ ಸರ್. ಅವರದ್ದೇ ಹಾದಿಯಲ್ಲಿ ಹೋಗ್ಬೇಕಂತ ಇಲ್ಲ, ಆ ಥರ ಏನಿಲ್ಲ. ಅವ್ರವ್ರ ಹಾದಿ ನಾನು ಹೇಳಕ್ಕೆ ಹೋಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ಥರ ನನ್ನ ಕಷ್ಟಕ್ಕೆ ನಾನೇನು ದುಡಿತೀನೋ ಅಷ್ಟು ಮಾತ್ರ ನನ್ನ ಹಾದಿ. ಬಟ್ ತುಂಬ ಇನ್ಫ್ಲೂಯೆನ್ಸ್ ಆಗ್ತೀನಿ. ನನಗೆ ಅಣ್ಣವ್ರ ಸಿನಿಮಾಗಳು ನೋಡಿದಾಗ ಒಂದು ಡೈಲಾಗ್ ನನ್ನೆಲ್ಲ ಒಂದು ಡೈಲಾಗ್ ಹೇಳ್ಬೋದು? ಬೇಡ ಅದೇನೋ ತಪ್ಪಿ ಅವ್ರಿಗೆ ಅವಮಾನ ಆಗೋದು ಬೇಡ. ಆಮೇಲೆ ವಿಷ್ಣು ಸರ್ನ ನೋಡಿದಾಗ ಅವ್ರ ಆ್ಯಟಿಟ್ಯೂಡ್, ಅವ್ರ ಸ್ಟೈಲು, ಅನಂತ್ನಾಗ್ ಅವ್ರು ನೋಡಿದಾಗ ನನ್ನ ಮಗದ ಈ ಥರ ಕ್ಯಾರೆಕ್ಟರ್ ಮಾಡಿದ್ರೆ ಹಿಂಗೆ ಮಾಡಬೇಕು, ಇಷ್ಟೊಂದೆಲ್ಲ ತುಂಬ ಅನುಸರಿಸ್ಕೊಂಡ್ಬಂದವ್ ನಾನು. ಅಂದರೆ ಅವ್ರ ಸ್ಕ್ರೀನೆಲ್ಲ ಅವ್ರನ್ನ ಎಂಜಾಯ್ ಮಾಡೋದಕ್ಕಿಂತ ಅವ್ರನ್ನ ಇವು ಹಿಂಗೆ ಮಾಡ್ತಾರಲ್ಲ, ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಅಂದ್ಕೊಂಡು. ಆ್ಯಂಡ್ ಸುದೀಪ್ ಸರ್, ಡಿ ಬಾಸ್ ಆಗಿರ್ಬೋದು, ಅವ್ರನ್ನೆಲ್ಲ ನಾವು ಆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದಲ್ಲ, ಆ ಆರ ನಮಗೆ ತಾಗತ್ತೆ. ಈಗ ಸುಮ್ಮನೆ ಹೇಳ್ಬೇಕಂದ್ರೆ ವಿಜಯ್ ಸೂರ್ಯ, ಅವ್ನು ತುಂಬ ದೊಡ್ಡ ಸುದೀಪ್ ಸರ್ ಫ್ಯಾನು. ಅಗ್ನಿಸಾಕ್ಷಿಲಿ ಏನೋ ಆ್ಯಕ್ಟಿಂಗ್ ಮಾಡ್ಬೇಕಾರೆ ಏನೋ ಅಣ್ಣವ್ರ ಮೈ ಮೇಲೆ ಬಂದ್ರ ಅಂತ ಕೇಳ್ತಿದ್ದೆ. ಅವನು ಯಾರು ಬಂದ್ರಪ್ಪ ನಿನ್ನ ಮೈ ಮೇಲೆ ಇವಾಗ ಅಂತ ಕೇಳ್ತಿದ್ದೆ. ಅಂದರೆ ಅಷ್ಟು ಇನ್ಫ್ಲೂಯೆನ್ಸ್ ಆಗಿ ಮಾಡ್ತಿದ್ವಿ. ಅವರ ಒಂದು ತನನ ಟಿ ವಿಲಿ ಅಥವಾ ಲೈಫ್ ಸ್ಟೈಲ್ಗಳನ್ನು ನಾವು ಈ ಆವಾಗ ಪಾಡ್ಕಾಸ್ಟ್ ಅಂತ ನಡೀತಿತ್ತಲ್ಲ, ಇಂಟರ್ವ್ಯೂಗಳು, ಅದನ್ನೆಲ್ಲ ನೋಡಿ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದೀವಿ. ಎಸ್ಪೆಷಲಿ ಅನಂತ್ನಾಗ್ ಸರ್ ನಂಗೆ ತುಂಬ ಇಷ್ಟ. ಈಗಿನ ಒಂದು ಟೈಮಲ್ಲಿ ನಾನು ಮಾಡ್ತಾ ಇದ್ದಂಥ ಕ್ಯಾರೆಕ್ಟರ್, ಈ ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ ಒಂದು ಸಿನಿಮಾದಲ್ಲಿ ಒಬ್ಬ ಫೋಟೋಗ್ರಾಫರ್ ಆಗಿ ಮಾಡಿದೆ. ಅದಕ್ಕೆ ನಾನು ಆ ಗೌರಿ ಗಣೇಶ ಮತ್ತು ಅವರ ಒಂದು ಲಂಬೋದರ, ಅದು ಏನೇನು ಸೀರೀಸ್ ಇತ್ತ ನಾನು ನೋಡಿದ್ದೀನಿ ಅದನ್ನು.
ಏಯ್ ಇದನ್ನು ತರಬೇಕು ಗುರು ನಾನು, ಇದನ್ನು ತೊಗೊಂಬರ್ತೀನಿ ನಾನು ಅಂತ. ಈಗ ಪೀಟರಲ್ಲಿ ನಾನು ವಿಷ್ಣು ಸರ್ದು ಒಂದಷ್ಟು ಸ್ಟೈಲ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಅದೆಷ್ಟೋ ಜನ ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೊಂದು ಸರ್ಪ್ರೈಸ್ ಎಲಿಮೆಂಟ್ ನಮಗೆ ಕಾಯ್ತಾ ಇದೆ ಅನ್ಸುತ್ತೆ ಪೀಟರ್ ಸಿನಿಮಾ ಮೂಲಕ. ಪ್ರಾಬಬ್ಲಿ ರಾಜೇಶ್ ಧ್ರುವ ಅವ್ರನ್ನ ನೀವು ಬಾಲಾಜಿ ಫೋಟೋ ಸ್ಟುಡಿಯೋ ನೋಡಿದ್ರೆ ಒಂದು ಕ್ಲಾಸ್ ಸಿನಿಮಾದಲ್ಲಿ ಏನು ನೋಡಿದ್ರು ಆ ಕ್ಯಾರೆಕ್ಟರ್ ನೋಡಿರ್ತೀರಾ. ಬಟ್ ಪೀಟರಲ್ಲಿ 100% ಒಂದು ಮಾಸ್ ಎಲಿಮೆಂಟ್ 2 ಲುಕ್ಕಲ್ಲಿ ನೋಡ್ತೀರಾ. ಒಂದು ಲವರ್ ಬಾಯ್, ಇನ್ನೊಬ್ಬ ಮಾಸ್, 2 ನೋಡ್ತೀರಾ. ಅಲ್ಲಿ ಯಾರೋ ಕಾಣಿಸ್ಬೋದು ನಿಮಗೆ, ವಿಷ್ಣು ಸರ್ ಕಾಣಿಸ್ಬೋದು, ಹೇಳೋಕ್ಕಾಗಲ್ಲ. ಇವ್ನು ಅಡೌಟ್ ಮಾಡ್ಕೊಂಡಿದ್ದಾನೆ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್, ಗೊತ್ತಾಗತ್ತೆ. ನೋಡಲಿ, ನಾನು ಮಾಡ್ಕೊಂಡಿದ್ದೀನಿ, ನಾನು ಒಪ್ಕೋತೀನಿ ಕೂಡ. ಆ ಸ್ಟೈಲ್ ನಾನು ಖಂಡಿತವಾಗ್ಲೂ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ.